ಪ್ರಧಾನಿ ನರೇಂದ್ರ ಮೋದಿ ಸಿಸಿಎಸ್ ಸಭೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಈ ಮೀಟಿಂಗ್ ನಡೆಯುತ್ತೆ. ನಾಳೆ ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಸಭೆ ನಡೆಯಲಿದೆ. ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆಪರೇಷನ್ ಸಿಂಧೂರದ ನಂತರ ಇದು ಮೋಸ್ಟ್ ಇಂಪಾರ್ಟೆಂಟ್ ಹೈ ವೋಲ್ಟೇಜ್ ಮೀಟಿಂಗ್. ಯಾಕಂದ್ರೆ ಇವತ್ತಷ್ಟೇ ಮೋದಿ ಹೇಳಿದಾಗ ಆಪರೇಷನ್ ಸಿಂಧೂರ ಮುಗಿದಿಲ್ಲ, ಅದು ನಡೀತಾನೆ ಇರುತ್ತೆ, ನಿರಂತರವಾಗಿ ಜಾರಿಯಲ್ಲಿ ಇರುತ್ತೆ. ಯಾವಾಗೆಲ್ಲ ನಮ್ಮ ವಿರುದ್ಧ, ದೇಶದ ವಿರುದ್ಧ ಟೆರರಿಸ್ಟ್ ಆಕ್ಟಿವಿಟೀಸ್ ಆಗುತ್ತೋ, ಭಯೋತ್ಪಾದನಾ ಚಟುವಟಿಕೆಗಳಾಗುತ್ತೋ, ಆಪರೇಷನ್ ಸಿಂಧೂರ ಮತ್ತೆ ನಡೆಯುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಾಳೆಯ ಸಭೆಯ ಕುರಿತಾಗಿ ನಮ್ಮ ಸಹೋದ್ಯೋಗಿ ರಂಜಿತ್ ಶಿಗಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ನಾಳೆ ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಸಭೆ ಇದೆ ಅಂತ, ಈಗ ಮುಂದಿನ ಹೆಜ್ಜೆಗಳು ಹೇಗೆ? ಇಲ್ಲಿವರೆಗಿಂದು ಒಂದು ಹಂತ ಆದರೆ ಈ ಆಪರೇಷನ್ ಸಿಂಧೂರ ಮುಗಿದಿಲ್ಲ. ಯಾಕಂತಂದ್ರೆ ನಮ್ಮ ನಿಲುವುಗಳು ಬದಲಾಗಿದೆ ಮತ್ತು ನಮ್ಮ ನಿರ್ಧಾರಗಳು ಬದಲಾಗಿದೆ. ಹಾಗಾಗಿ ಇಡೀ ದೇಶ ಬೇರೆದೇ ರೀತಿಯಲ್ಲಿ ಈ ಭಯೋತ್ಪಾದನೆ ಕುರಿತಂತೆ, ಪಾಕಿಸ್ತಾನದ ಕುರಿತಂತೆ ಬೇರೆದೇ ರೀತಿಯಲ್ಲಿ, ವಿಶೇಷವಾಗಿ ಭದ್ರತಾ ಪಡೆಗಳು ಮತ್ತು ನಮ್ಮ ಸರ್ಕಾರ ಬೇರೆದೇ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ. ಸೊ ಮುಂದಿನ ಹೆಜ್ಜೆಗಳು ಹೇಗೆ? ನಾಳೆಯ ಮೀಟಿಂಗ್ ಬಗ್ಗೆ, ಸಭೆ ಬಗ್ಗೆ ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ನಾಳೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಈ ಸಭೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಈ ಹೊತ್ತಿಗೆ ಭಾರತೀಯ ಸೇನಾ ಕಾರ್ಯಾಚರಣೆ ಸಿಂಧೂರ ಆಪರೇಷನ್ ಸಿಂಧೂರ 2 ಮುಂದುವರಿದು ಹೇಗೆ ಸಾಗಬೇಕು ಅನ್ನೋದ್ರ ಕುರಿತಾಗಿ ನಾಳೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಭೆಯನ್ನು ಮಾಡ್ತಾರೆ. ಈ ಸಭೆಯಲ್ಲಿ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ, ಕೇಂದ್ರದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೆ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಭಾಗಿಯಾಗ್ತಾರೆ. ಹಾಗೆ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. 11 ಗಂಟೆಗೆ ಈ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಕೆಲವು ಸೂಕ್ಷ್ಮ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ದೇಶದ ಭದ್ರತೆ ಮತ್ತೆ ಸೇನಾ ಆಪರೇಷನ್ ಕುರಿತಾಗಿ ಕೆಲವು ಸೂಕ್ಷ್ಮ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಮುಂದುವರೆದು ಭಯೋತ್ಪಾದಕರನ್ನ ನಿಗ್ರಹ ಮಾಡುವಂತ ಭಾರತದ ಇದೊಂದು ಹೊಸ ಕಾರ್ಯಾಚರಣೆ ಇದೆಯಲ್ಲ, ಅಥವಾ ಹೊಸದೊಂದು ತಿರುವು ಇದೆಯಲ್ಲ, ಇದು ಮುಂದೆ ಹೇಗೆ ಸಾಗಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಚರ್ಚೆಗಳಾಗುತ್ತೆ. ಮುಂದುವರೆದು ಪಾಕಿಸ್ತಾನ ಈಗ ಕದನ ವಿರಾಮವನ್ನ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇರೋದು, ಭಾರತದ ಜೊತೆಗೆ ನಾವು ಕದನ ವಿರಾಮವನ್ನ ಘೋಷಿಸಿದ್ದೀವಿ ಅಂತೇಳಿ ಹೇಳಿ ಭಾರತದ ವಿರುದ್ಧ ಗಡಿಯಲ್ಲಿ ಶೆಲ್ಗಳ ದಾಳಿ ಮಾಡ್ತಾ ಇದೆ, ಡ್ರೋನ್ಗಳ ದಾಳಿ ಮಾಡ್ತಾ ಇದೆ. ಇದನ್ನ ನಾವು ಹೇಗೆ ನಿಗ್ರಹಿಸಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಚರ್ಚೆಗಳಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಂತೂ ಹೇಳಿದ್ದಾರೆ, ಈ ಸದ್ಯಕ್ಕೆ ಯುದ್ಧ ಮಾಡುವಂತ ಪರಿಸ್ಥಿತಿ ಇಲ್ಲ, ಆದ್ರೆ ಭಯೋತ್ಪಾದಕರ ವಿರುದ್ಧ ನಾವು ಯಾವುದೇ ಸಮಯದಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಮೋದಿ ಅವರ ಮಾತಿನಲ್ಲಿ ಕೆಲವು ಸೂಕ್ಷ್ಮ ವಿಚಾರಗಳನ್ನ ನಾವು ಗಮನಿಸಿದ್ದೀವಿ, ಗ್ರಹಿಸಿದ್ದೀವಿ ಕೂಡ. ನೋಡಿ, ನೀವೇನಾದ್ರೂ ಭಯೋತ್ಪಾದನೆ ಕೃತ್ಯಕ್ಕೆ ಸಹಕಾರ ಕೊಡ್ತೀರಿ ಅನ್ನೋದಾದ್ರೆ ನೀವು ಯುದ್ಧಕ್ಕೆ ಪ್ರಚೋದನೆಯನ್ನ ಕೊಟ್ಟ ಹಾಗೆ, ನೀವು ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇದೆಲ್ಲವೂ ಕೂಡ ನಾಳಿನ ಸಭೆಯಲ್ಲಿ ಬಹುಶಃ ಚರ್ಚೆ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಎಲ್ಲ ದೇಶದ ಗಡಿ ವಿಚಾರದಲ್ಲಿ ಪಾಕಿಸ್ತಾನ ಮಾಡ್ತಾ ಇರುವಂತಹ ಕುಕೃತ್ಯದ ಕುರಿತಾಗಿ ಮತ್ತೆ ಭಯೋತ್ಪಾದಕರ ನಿಗ್ರಹದ ಕುರಿತಾಗಿ ಚರ್ಚೆಗಳಾಗುತ್ತೆ. ಪಿಒಕೆಯನ್ನ ಭಾರತ ತನ್ನ ವಶಕ್ಕೆ ಪಡ್ಕೊಳ್ಬೇಕು ಅಥವಾ ತಾನು ಕಬ್ಜಾ ಮಾಡ್ಕೋಬೇಕು ಅಂತ ಹೇಳಿ ಭಾರತ ನಿರಂತರವಾಗಿ ಪಾಕಿಸ್ತಾನಕ್ಕೆ ಒತ್ತಡವನ್ನ ಹೇರ್ತಾ ಇದೆ. ನಮ್ಮ ಒಂದು ಪ್ರಾಥಮಿಕವಾದಂತ ಅವರ ಮುಂದೆ ಬೇಡಿಕೆ ಇರೋದು ಅಥವಾ ಪ್ರಾಥಮಿಕವಾದಂತ ಆಗ್ರಹ ಇರೋದೇ ಪಿಒಕೆ ನಮ್ದಾಗಬೇಕು, ನಮ್ಮ ಭೂಭಾಗ ಪಿಒಕೆ. ಅದ್ರ ಜೊತೆಗೆ ನಮ್ಮಲ್ಲಿ ವಿಧ್ವಂಸಕ ಕೃತ್ಯವನ್ನ ಎಸಗಿ ಪಾಕಿಸ್ತಾನದಲ್ಲಿ ಹೋಗಿ ತಲೆಮರೆಸಿಕೊಂಡಿರುವಂತ ಭಯೋತ್ಪಾದಕರನ್ನ ನಮಗ್ ನೀವು ಕೊಡಬೇಕು ಅನ್ನೋದು ಎರಡೂ ಪಾಕಿಸ್ತಾನದ ಮುಂದೆ ನಾವಿಟ್ಟಿರುವಂತ ಆಗ್ರಹ. ಥ್ಯಾಂಕ್ ಯು ರಂಜಿತ್, ಡೀಟೇಲ್ಸ್ಗಾಗಿ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಸಿಸಿಎಸ್ ಸಭೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಈ ಮೀಟಿಂಗ್ ನಡೆಯುತ್ತೆ. ನಾಳೆ ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಸಭೆ ನಡೆಯಲಿದೆ. ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆಪರೇಷನ್ ಸಿಂಧೂರದ ನಂತರ ಇದು ಮೋಸ್ಟ್ ಇಂಪಾರ್ಟೆಂಟ್ ಹೈ ವೋಲ್ಟೇಜ್ ಮೀಟಿಂಗ್. ಯಾಕಂದ್ರೆ ಇವತ್ತಷ್ಟೇ ಮೋದಿ ಹೇಳಿದಾಗ ಆಪರೇಷನ್ ಸಿಂಧೂರ ಮುಗಿದಿಲ್ಲ, ಅದು ನಡೀತಾನೆ ಇರುತ್ತೆ, ನಿರಂತರವಾಗಿ ಜಾರಿಯಲ್ಲಿ ಇರುತ್ತೆ. ಯಾವಾಗೆಲ್ಲ ನಮ್ಮ ವಿರುದ್ಧ, ದೇಶದ ವಿರುದ್ಧ ಟೆರರಿಸ್ಟ್ ಆಕ್ಟಿವಿಟೀಸ್ ಆಗುತ್ತೋ, ಭಯೋತ್ಪಾದನಾ ಚಟುವಟಿಕೆಗಳಾಗುತ್ತೋ, ಆಪರೇಷನ್ ಸಿಂಧೂರ ಮತ್ತೆ ನಡೆಯುತ್ತೆ.
ಇನ್ನು ಸಪ್ರೇಟ್ ಪಡ್ಕೊಳ್ಳೋಣ. ನಾಳೆಯ ಸಭೆಯ ಕುರಿತಾಗಿ ನಮ್ಮ ಸಹೋದ್ಯೋಗಿ ರಂಜಿತ್ ಶ್ರೀಯರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ನಾಳೆ ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಸಭೆ ಇದೆ ಅಂತ. ಈಗ ಮುಂದಿನ ಹೆಜ್ಜೆಗಳು ಹೇಗೆ? ಇಲ್ಲಿವರೆಗಿಂದು ಒಂದು ಹಂತ ಆದ್ರೆ ಈ ಆಪರೇಷನ್ ಸಿಂಧೂರ ಮುಗಿದಿಲ್ಲ. ಯಾಕಂತಂದ್ರೆ ನಮ್ಮ ನಿಲುವುಗಳು ಬದಲಾಗಿದೆ ಮತ್ತು ನಮ್ಮ ನಿರ್ಧಾರಗಳು ಬದಲಾಗಿದೆ. ಹಾಗಾಗಿ ಇಡೀ ದೇಶ ಬೇರೆದೇ ರೀತಿಯಲ್ಲಿ ಈ ಭಯೋತ್ಪಾದನೆ ಕುರಿತಂತೆ, ಪಾಕಿಸ್ತಾನದ ಕುರಿತಂತೆ ಬೇರೆದೇ ರೀತಿಯಲ್ಲಿ, ವಿಶೇಷವಾಗಿ ಭದ್ರತಾ ಪಡೆಗಳು ಮತ್ತು ನಮ್ಮ ಸರ್ಕಾರ ಬೇರೆದೇ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ. ಸೊ ಮುಂದಿನ ಹೆಜ್ಜೆಗಳು ಹೇಗೆ? ನಾಳೆಯ ಮೀಟಿಂಗ್ ಬಗ್ಗೆ, ಸಭೆ ಬಗ್ಗೆ ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ನಾಳೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಈ ಸಭೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಈ ಹೊತ್ತಿಗೆ ಭಾರತೀಯ ಸೇನಾ ಕಾರ್ಯಾಚರಣೆ ಸಿಂಧೂರ ಆಪರೇಷನ್ ಸಿಂಧೂರ 2 ಮುಂದುವರಿದು ಹೇಗೆ ಸಾಗಬೇಕು ಅನ್ನೋದ್ರ ಕುರಿತಾಗಿ ನಾಳೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಭೆಯನ್ನ ಮಾಡ್ತಾರೆ. ಈ ಸಭೆಯಲ್ಲಿ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ, ಕೇಂದ್ರದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೆ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಭಾಗಿಯಾಗ್ತಾರೆ. ಹಾಗೆ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. 11 ಗಂಟೆಗೆ ಈ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಕೆಲವು ಸೂಕ್ಷ್ಮ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ದೇಶದ ಭದ್ರತೆ ಮತ್ತೆ ಸೇನಾ ಆಪರೇಷನ್ ಕುರಿತಾಗಿ ಕೆಲವು ಸೂಕ್ಷ್ಮ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಮುಂದುವರೆದು ಭಯೋತ್ಪಾದಕರನ್ನ ನಿಗ್ರಹ ಮಾಡುವಂತ ಭಾರತದ ಇದೊಂದು ಹೊಸ ಕಾರ್ಯಾಚರಣೆ ಇದೆಯಲ್ಲ, ಅಥವಾ ಹೊಸದೊಂದು ತಿರುವು ಇದೆಯಲ್ಲ, ಇದು ಮುಂದೆ ಹೇಗೆ ಸಾಗಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಚರ್ಚೆಗಳಾಗುತ್ತೆ. ಮುಂದುವರೆದು ಪಾಕಿಸ್ತಾನ ಈಗ ಕದನ ವಿರಾಮವನ್ನ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇರೋದು, ಭಾರತದ ಜೊತೆಗೆ ನಾವು ಕದನ ವಿರಾಮವನ್ನ ಘೋಷಿಸಿದ್ದೀವಿ ಅಂತೇಳಿ ಹೇಳಿ ಭಾರತದ ವಿರುದ್ಧ ಗಡಿಯಲ್ಲಿ ಶೆಲ್ಗಳ ದಾಳಿ ಮಾಡ್ತಾ ಇದೆ, ಡ್ರೋನ್ಗಳ ದಾಳಿ ಮಾಡ್ತಾ ಇದೆ. ಇದನ್ನ ನಾವು ಹೇಗೆ ನಿಗ್ರಹಿಸಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಚರ್ಚೆಗಳಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಂತೂ ಹೇಳಿದ್ದಾರೆ, ಈ ಸದ್ಯಕ್ಕೆ ಯುದ್ಧ ಮಾಡುವಂತ ಪರಿಸ್ಥಿತಿ ಇಲ್ಲ, ಆದ್ರೆ ಭಯೋತ್ಪಾದಕರ ವಿರುದ್ಧ ನಾವು ಯಾವುದೇ ಸಮಯದಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಮೋದಿ ಅವರ ಮಾತಿನಲ್ಲಿ ಕೆಲವು ಸೂಕ್ಷ್ಮ ವಿಚಾರಗಳನ್ನ ನಾವು ಗಮನಿಸಿದ್ದೀವಿ, ಗ್ರಹಿಸಿದ್ದೀವಿ ಕೂಡ. ನೋಡಿ, ನೀವೇನಾದ್ರೂ ಭಯೋತ್ಪಾದನೆ ಕೃತ್ಯಕ್ಕೆ ಸಹಕಾರ ಕೊಡ್ತೀರಿ ಅನ್ನೋದಾದ್ರೆ ನೀವು ಯುದ್ಧಕ್ಕೆ ಪ್ರಚೋದನೆಯನ್ನ ಕೊಟ್ಟ ಹಾಗೆ ನೀವು ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇದೆಲ್ಲವೂ ಕೂಡ ನಾಳಿನ ಸಭೆಯಲ್ಲಿ ಬಹುಶಃ ಚರ್ಚೆ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಎಲ್ಲ ದೇಶದ ಗಡಿ ವಿಚಾರದಲ್ಲಿ ಪಾಕಿಸ್ತಾನ ಮಾಡ್ತಾ ಇರುವಂತಹ ಕುಕೃತ್ಯದ ಕುರಿತಾಗಿ ಮತ್ತೆ ಭಯೋತ್ಪಾದಕರ ನಿಗ್ರಹದ ಕುರಿತಾಗಿ ಚರ್ಚೆಗಳಾಗುತ್ತೆ. ಪಿಒಕೆಯನ್ನ ಭಾರತ ತನ್ನ ವಶಕ್ಕೆ ಪಡ್ಕೊಳ್ಬೇಕು ಅಥವಾ ತಾನು ಕಬ್ಜಾ ಮಾಡ್ಕೋಬೇಕು ಅಂತ ಹೇಳಿ ಭಾರತ ನಿರಂತರವಾಗಿ ಪಾಕಿಸ್ತಾನಕ್ಕೆ ಒತ್ತಡವನ್ನ ಹೇರ್ತಾ ಇದೆ. ನಮ್ಮ ಒಂದು ಪ್ರಾಥಮಿಕವಾದಂತ ಒಂದು ಅವರ ಮುಂದೆ ಬೇಡಿಕೆ ಇರೋದು ಅಥವಾ ಪ್ರಾಥಮಿಕವಾದಂತ ಆಗ್ರಹ ಇರೋದೇ ಪಿಒಕೆ ನಮ್ದಾಗಬೇಕು, ನಮ್ಮ ಭೂಭಾಗ ಪಿಒಕೆ. ಅದ್ರ ಜೊತೆಗೆ ನಮ್ಮಲ್ಲಿ ವಿಧ್ವಂಸಕ ಕೃತ್ಯವನ್ನ ಎಸಗಿ ಪಾಕಿಸ್ತಾನದಲ್ಲಿ ಹೋಗಿ ತಲೆಮರೆಸಿಕೊಂಡಿರುವಂತ ಭಯೋತ್ಪಾದಕರನ್ನ ನಮಗ್ ನೀವು ಕೊಡ್ಬೇಕು ಅನ್ನೋದು ಎರಡೂ ಪಾಕಿಸ್ತಾನದ ಮುಂದೆ ನಾವಿಟ್ಟಿರುವಂತ ಆಗ್ರಹ. ಥ್ಯಾಂಕ್ ಯು ರಂಜಿತ್, ಡೀಟೇಲ್ಸ್ಗಾಗಿ.